ಎಲ್ಲೆಲ್ಲಿ ಕೆಲಸ ಆಗಿದೆ, ಜೆಜೆಂ ಎಲ್ಲೆಲ್ಲಿ ಏನಾಗಿದೆ, ಎಲ್ಲ ಸರ್ಕಾರದ ದುಡ್ಡು ಎಲ್ಲ ಲೂಟಿ ಆಗ್ಬಿಟ್ಟಿದೆ. ಏನು ಕೆಲಸ ಜೆಜೆಂ ಸರಿಯಾಗಿ ಮಾಡಿದ್ದಾರೆ ಇವರು? ಯಾವ ಆಫೀಸರ್ ಮೇಲೆ ಇವ್ರು ಕ್ರಮ ತಗೊಂಡ್ರು? ಸರ್ಕಾರ ದುಡ್ಡು ಯಾರು? ಸರ್ಕಾರದ ಜನರ ದುಡ್ಡು ಅದು. ಇವ್ರು ತಿಳ್ಕೊಂಡಿದ್ದಾರೆ ನಮ್ದು ಸರ್ಕಾರದಲ್ಲ, ಜನರ ದುಡ್ಡನ್ನ ಅವರು ತಗೊಂಡು ಬಂದು ಇವತ್ತು ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟು ಇವತ್ತು ಆಫೀಸರ್ಗೆ ಲೂಟಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಚಿಂತನೆ ಶಾಸಕರು ಕೂಡ ಮಾಡಬೇಕು ಮತ್ತು ವಿರೋಧ ಪಕ್ಷದಲ್ಲಿದ್ದವರು ಕೂಡ ಮಾಡಬೇಕು. ಇವತ್ತು ವಿರೋಧ ಪಕ್ಷದಲ್ಲಿ ಯಾರು ನಿತಿನ್ ಗುತ್ತಿದಾರ್ ಇದ್ದಾರೆ, ನೀವು MLA ಆಗಬೇಕು ಅಂತ ನಿಮ್ದು ಒಂದು ಇದು ಇದೆ. ಇದ್ರೆ ನೀವು ತಾಲೂಕಿನ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ಬರೀ ಮದುವೆಯಲ್ಲಿ ಹೋಗೋದು, ಫೇಸ್ಬುಕ್ನಲ್ಲಿ ಬರೋದು, ಬರ್ತಡೇದಲ್ಲಿ ಹೋಗೋದು, ಅದು ಬಂದ್ರೆ ಸಾಲದು. ಅದಕ್ಕೆ ಜನ ಓಟ್ ಹಾಕಂಗಿಲ್ಲ. ಹಂಗ ಜನ ಅದಕ್ಕೆ ತೀರ್ಮಾನ ಮಾಡಲ್ಲ ಓಟ್ ಹಾಕ್ಲಿಕ್ಕೆ. ನೀವು ತಾಲೂಕಿನ ಚಿಂತನೆ ಮಾಡ್ರಿ, ತಾಲೂಕಿನಲ್ಲಿ ಏನ್ ನಡೆದಿದೆ ಅಂತ ಕೇಳ್ರಿ, ಅವರಿಗೆ ಆಫೀಸರ್ ಕೇಳ್ರಿ ಕರೆದು. ಎಲ್ಲಿ ತಪ್ತಾ ಇದ್ದಾರೆ ಆಫೀಸರ್ಗಳು, ಎಲ್ಲಿ ಲೂಟಿ ಆಗ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಕೇಳ್ತಕ್ಕಂಥ ಕೆಲಸ ಅವ್ರದ್ದಿದೆ. ಅವ್ರು ಕೇಳ್ತಾ ಇಲ್ಲ. ಈ ತರ ಮಾಡೋದ್ರಿಂದ ಈಗ ನೀವು ಶಾಸಕರಾಗಬೇಕಂತ ನೀವೇನು ಓಡಾಡ್ತಾ ಇದ್ದೀರಾ, ಶಾಸಕರಾಗೋರು ಇದೇ ತರ ಜನರು ನಿಮ್ಮನ್ನ ನಂಬೇಕಲ್ಲ. ಮುಂದೆ ಜನ ನಿಮ್ಗೆ ಓಟ್ ಹಾಕ್ಬೇಕಲ್ಲ, ಮತ ಹಾಕ್ಬೇಕಲ್ಲ, ಮತ ಆಗಿ ಪರಿವರ್ತನೆ ಆಗ್ಬೇಕಲ್ಲ. ಅದಕ್ಕೆ ನಾನು ಯಾರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನಾನು ಯಾರ ಬಗ್ಗೆ ಆರೋಪ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ನೀವು ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಶಾಸಕರು ಎಷ್ಟು ಬಜೆಟ್ ತಗೊಂಡ್ಬಂದಿದ್ದಾರೆ, ಕೆಲಸ ಎಲ್ಲಿ ನಡೀತಾ ಇದೆ, ನಡೆದ್ರೆ ಕೆಲಸ ಒಳ್ಳೆ ಮಟ್ಟದಲ್ಲಿ ನಡ್ತಾ ಇದೆಯಾ, ಗುಣಮಟ್ಟದ ಕೆಲಸ ಆಗ್ತಾ ಇದೆಯಾ, ಆಫೀಸರ್ಗಳು ಕೆಲಸ ಚೆನ್ನಾಗಿ ಮಾಡ್ತಾ ಇದಾರ ಅವರು? ನೀವು ಒಂದೆರಡು ಆಫೀಸರ್ಗಳಿಗೆ ಸಸ್ಪೆಂಡ್ ಆದ್ರೆ ಬೇರೆ ಆಫೀಸರ್ ತಾನೇ ಕೆಲಸ ಚೆನ್ನಾಗಿ ಮಾಡ್ತಾರೆ. ಯಾರ ಹೆಸರಿಂದ ಅಗ್ರಿಮೆಂಟ್ ಆಗುತ್ತೋ ಗೊತ್ತಿಲ್ಲ, ಯಾರಿಗೆ ಕೆಲಸ ಕೊಡ್ತಾರೆ ಗೊತ್ತಿಲ್ಲ. ದುಡ್ಡು ಬರ್ತಾ ಇಲ್ಲ ಅಂತೀರ, ಸರ್ಕಾರಿ ದುಡ್ಡು ಬರ್ತಾ ಇದೆ, ಬಜೆಟ್ ತಾಲೂಕಿಗೆ ಬರ್ತಾ ಇಲ್ಲ ಅಂತಂದ್ರೆ ಒಬ್ಬರು ಬರ್ತಾ ಇದೆ. ಆದ್ರೆ ದುಡ್ಡು ಎಲ್ಲಿ ಖರ್ಚಾಗಬೇಕು, ಎಲ್ಲಿ ಚೆನ್ನಾಗಿ ಕೆಲಸ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ. ಅಧಿಕಾರಿಗಳು ಶಾಮೀಲಾಗಿ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೂಡ ಆರೋಪ ಮಾಡ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಜನರಿಗೆ. ಅದನ್ನ ಶಾಸಕರು ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ನೋಡ್ತಾ ಇದ್ದೀನಿ. ಶಾಸಕರು ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರ ಪುತ್ರರು ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಮಾಡ್ಲಿ ಪರವಾಗಿಲ್ಲ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅವರು ಮಾಡೋದಕ್ಕೆ ನಮ್ಗೇನು ವಿರೋಧ ಇಲ್ಲ. ಇವಾಗ ಶಾಸಕರ ಪುತ್ರ ಎಲ್ಲ ಕಡೆ ಕಾರವಾರ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನೀವು ಮಾಡಿ, ನಿಮ್ಮ ಶಾಸಕರಾಗಿ ನೀವು ತಾಲೂಕಿನ ಪ್ರಜೆ ಇದ್ದೀರಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ನಮ್ಗೆ ಏನೋ ಅದ್ರ ಬಗ್ಗೆ ಇದಿಲ್ಲ. ಆದ್ರೆ ನೀವು ಕೂಡ ಮುಂದೆ ನೀವು ಚುನಾವಣೆಗೆ ನಿಂತಾಗ ನೀವು ಈ ತರ ಲೂಟಿ ಮಾಡ್ತಕ್ಕಂಥ ಆಫೀಸರ್ಗಳಿಗೆ ಹೆಲ್ಪ್ ಮಾಡೋದು, ತಾಲೂಕಲ್ಲಿ ಲೂಟಿ ಮಾಡ್ತಾರೆ, ಜನ ಯಾಕೆ ಓಟ್ ಹಾಕ್ತಾರೆ ನಿಮ್ಗೆ? ಯಾಕೆ ಓಟ್ ಹಾಕ್ತಾರೆ ಜನ? ಯಾವ ಮುಖ ಇಟ್ಕೊಂಡು ಮತ ಕೇಳ್ತೀರಿ ಜನರಿಗೆ? ನಿಮ್ಗೆ ತಾಲೂಕಿನ ಚಿಂತನೆನೇ ಇಲ್ಲ. ನೀವು ಸರ್ಕಾರ ದುಡ್ಡು ಕೊಡ್ತಾ ಇದೆ, ಸರ್ಕಾರ ನಿಮ್ಮ ಮನೆಯಿಂದ ದುಡ್ಡು, ಸರ್ಕಾರ ದುಡ್ಡು ಬಂದಿದೆ, ಆ ದುಡ್ಡನ್ನ ಒಳ್ಳೆ ರೀತಿಯಿಂದ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಮ್ಗೆ ಎಲ್ಲರಿಗೆ ಅದ್ರ ಬಗ್ಗೆ ನೋವಿದೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮೊದಲು ಮತ್ತೆ ಅವ್ರ ಕಾರ್ಯಕರ್ತರಿಗೆ ಹೇಳಿ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಭಾಷೆ ಪಟ್ಟು ಹೇಳಿದ್ರೆ ಭಾಷೆ ಪಟ್ಟು ತಪ್ಪಿದೆ, ಭಾಷೆ ಪಟ್ಟು ಹೇಳಿದ ತಪ್ಪಿದೆ, ನಮ್ಮ ಶಾಸಕರು ಚೆನ್ನಾಗಿದ್ದಾರೆ ಇಂಥದ್ದು ಮಾಡಿದ್ರೆ ತಾಲೂಕು ಅಭಿವೃದ್ಧಿ ಆಗಲ್ಲ. ಇದು ತಾಲೂಕಿನ ಅಭಿವೃದ್ಧಿ ಚಿಂತನೆ ಇಲ್ಲ. ಜನ ನೀವು ತಿಳ್ಕೊಂಡಿದ್ದೀರಾ, ಜನ ಮೂಕ ಪರೀಕ್ಷೆಯಾಗಿ ನೋಡ್ತಾ ಇದ್ದಾರೆ, ನಮ್ಗೇನು ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ನಮ್ಮಷ್ಟು ನಾವು ರಾಜಕಾರಣಿಗಳು ನಾವು ಏನು ತಿಳ್ಕೊಂಡಿಲ್ಲ. ಜನ ನಮಗೆ ನಾವೇ ಬಹಳ ಶಾಣರಿದ್ದೀವಿ, ನಾವೇ ಎಲ್ಲ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖರು ಯಾರು ಅಲ್ಲ. ಜನ ನೋಡ್ತಾ ಇದ್ದಾರೆ ಕೆಳಗಿನ ಮಟ್ಟದ. ಈಗೇನು ಹಿಂದಿನ ಹಿರಿಯರು ಏನಿದ್ರು 40, 50, 60, 70 ವರ್ಷದ ಹಿರಿಯರು ಬೇರೆ. ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರ ಹತ್ರ, ಮಾಧ್ಯಮದವರು ಕೂಡ ನೀವು ಎಲ್ಲೆಲ್ಲ ಕೆಲಸ ನಡೀತಾ ಇದ್ರೆ ನೀವು ಇವರಿಗೆ ಪ್ರೆಸ್ ಮೀಟ್ ಮಾಡಿಕೊಳ್ಳೋದಕ್ಕಿಂತ ಕೆಲಸ ತಗೊಂಡು ಕ್ಯಾಮ್ರಾ ತಗೊಂಡು ಹೋಗಿ ನಿಂದ್ರಿ ಅವ್ರ ಹತ್ರ. ಎಲ್ಲಿ ಗುತ್ತಿಗೆದಾರ ಕೆಲಸ KRDದವ್ರು ಮಾಡ್ತಾ ಇದ್ದಾರೆ, ನೀವು ಅವ್ರ ಹತ್ರ ಹೋಗಿ ನೋಡಿ ಅವ್ರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಪ್ರಸಾರ ಮಾಡಿ. BJPದಾಗ ಇದ್ದವ್ರಿಗೆ ತೊಗೊಂಬಂದು ಮಾಡಿದ್ರು, ಪುರಸಭೆ ಮಾಡಿದ್ರೆ, ಪುರಸಭೆ ಅಧ್ಯಕ್ಷ ಮಾಡಿದ್ರು, BJPದಿಂದ ತೊಗೊಂಡ್ಬಂದು ಮಾಡಿದ್ರು. PLD ಅಧ್ಯಕ್ಷ ಮಾಡಿದ್ರು, ಆದ್ರೂ BJPದಿಂದ ತೊಗೊಂಡ್ಬಂದು ಮಾಡಿದ್ರು. ಪುರಸಭೆ ಅಧ್ಯಕ್ಷ, ಆಮೇಲೆ PLD ಅಧ್ಯಕ್ಷ, DCC ಬ್ಯಾಂಕ್ ನಿರ್ದೇಶಕ, ಆಮೇಲೆ ಜನತಾ ಬಜಾರ್ ಮೆಂಬರ್, ಆಮೇಲೆ ಈಗೇನು ಮೊನ್ನೆ ಮಾಡಿದ್ದಾರೆ ಗಣಗಾಪುರ ಅಬ್ದುಲ್ ಪ್ರಾಧಿಕಾರ, ಆಮೇಲೆ ಅನುಷ್ಠಾನ ಯೋಜನೆ ಉಪಾಧ್ಯಕ್ಷ, ಎಲ್ಲರೂ ಒಂದೇ ಕೋಮಿನವರು. KKRDC ಅಧ್ಯಕ್ಷ, ಶಾಸಕ, ಇವರೆಲ್ಲರೂ ಒಂದೇ ಜಾತಿಯವರು. ಅದಕ್ಕೆ ಬೇರೆ ಜಾತಿಯವ್ರು ಏನು ಅನಿಸ್ತದೆ, ನೀವು ಮಾಡಿ ಅವರಿಗೆ ಮಾಡಂತ ಹೇಳಿಲ್ಲ. ಈಗ ನಾನು ಹೇಳಿದೆ, ಇದು USSN ಅಲ್ಲಾಗಲಿ, ನೀವು ಸೊಸೈಟಿಗಳಲ್ಲಿ ಹೋಗಿ ಎಲ್ಲ ಸೆಕ್ರೆಟರಿ 99% ಎಲ್ಲ ಒಂದೇ ಜಾತಿ. ಇದು ಹೆಮ್ಮಪಡ್ರ ಪಡೆಗೆ ಸೊಸೈಟಿ ಸೆಕ್ರೆಟರಿಗಳು 99% ಭ್ರಷ್ಟಾಚಾರ ತುಂಬ ತುಡುಕಲತ್ತದ ಅಂತ ಹೇಳ್ತಾರೆ ಸರ್. ಯಾರು? ಸೊಸೈಟಿದಾಗ ಸರ್
ಇಲ್ಲ ಮತ್ತೆ ಅವ್ರು ಜನನೇ ಇದ್ದಾರೆ, ಅವ್ರಿಗೆ ಕಾಯ್ತಾರಲ್ಲ ಇವರು. ಯಾಕಂದ್ರೆ ಇದು ಏನಾಗ್ಬಿಡ್ತು, ಮೊದಲು ಸನ್ಮಾನ್ಯ ಮಾಲಿಕೆ ಗುತ್ತಿದವರು ಸಹಕಾರ ಬಗ್ಗೆ ಚಿಂತನೆ ಮಾಡಿಲ್ಲ. ಅವರು ಸಹಕಾರ ಬಗ್ಗೆ ಚಿಂತನೆ ಮಾಡಿದ್ದೆ ಎಂ ಪಾಟೀಲ್ರು. ಹೆಚ್ಚಿಗೆ ಅವರು ಸಹಕಾರ ಬಗ್ಗೆ ಡೈರೆಕ್ಟರ್ ಇದ್ರು, ಹೆಚ್ಚಿನ ಮುತುವರ್ಜಿ ಅವ್ರದೇ ವಹಿಸ್ತಾ ಇದ್ರು. ಇವರಿಗೆ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಮಾಲಿಕೆ ಗುತ್ತವ್ರು ಯಾವಾಗಲೂ ಕೂಡ. ಹಂಗಾಗೋದ್ರಿಂದ ಏನಾಯ್ತು, ಎಲ್ಲ ಸೊಸೈಟಿ ಸೆಕ್ರೆಟರಿಗಳು ಅವ್ರ ಪರವಾಗಿ ಇದ್ದಾರೆ, ಅವ್ರ ಪರವಾಗಿ ಇದ್ದವ್ರಿಗೆ ಮಾಡಿದ್ದಾರೆ. ಅವರು ಚುನಾವಣೆಯಲ್ಲಿ ಅವರೇ ಕೆಲಸ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅವ್ರ ಪರವಾಗಿ ಅವರೇ ಕೆಲಸ ಮಾಡ್ತಾರೆ. ಈಗಿರುವ ಭಾವಿ ಶಾಸಕರ ಬಗ್ಗೆ ಒಂದು ಆಪಾದನೆ ನಡೀತಾ ಇದೆ. ಒಂದೇ ಕೋಮಿನ ಒಂದೇ ಜಾತಿಯ ಧರ್ಮದವರಿಗೆ ಮಾತ್ರ ಅಧಿಕಾರವನ್ನು ಕೊಡ್ತಾರೆ, ಮತಗಳು ಮಾತ್ರ ಅಹಿಂದ ಮತಗಳನ್ನ ಕೇಳ್ತಾರೆ. ಹೌದು ಹೌದು, ಶಾಸಕರ ಮಟ್ಟಿಗೆ ಸತ್ಯ ಅಂತ ಸತ್ಯ ಹೇಳ್ತಲ್ಲ, ಮಾಡಿದ್ರೆ ಪ್ರೆಸೆಂಟ್ ಇದೆಯಲ್ಲ ಇದು. ಈಗ ನಾನು ಹೇಳ್ತಲ್ಲ, ಅಹಿಂದ ವರ್ಗದವ್ರು ನೀವೇನು ಓಟ್ ಹಾಕ್ಲಿಕ್ಕೆ ಮಾತ್ರ ಇದ್ದೀರಾ ಕಾಂಗ್ರೆಸ್? ಅದೇ ಅಹಿಂದದವರು ಅದು ಯಾರು ಕೇಳಬೇಕಂದ್ರೆ, ಅದು ಜಾಗೃತಿ ಯಾಕೆ ಆಗ್ಬೇಕಾದ್ರೆ ಪಕ್ಷದಲ್ಲಿ ಇದ್ದವ್ರಿಗೆ ಕೇಳಬೇಕದು. ಯಾರು ಪಕ್ಷದಲ್ಲಿ ದುಡಿತಾ ಇದ್ದಾರೆ ಅವ್ರಿಗೆ ಕೇಳಬೇಕು. ಪಕ್ಷನಿಷ್ಠೆ ತೋರಿಸ್ತಾರಪ್ಪ, ಏನೇ ಇರಲಿ ನಾವು ಪಕ್ಷದಲ್ಲೇ ಇರ್ತೀವಿ, ಪಕ್ಷದಲ್ಲೇ ಇರೋದು. ನೀವು ಪಕ್ಷನಿಷ್ಠೆ ವ್ಯಕ್ತಿನಿಷ್ಠೆ ಇರ್ಲಿ, ಅದ್ರ ಜೊತೆಯಲ್ಲಿ ತಪ್ಪಾದಾಗ ಕೇಳ್ತಕ್ಕಂಥ ನಮ್ಮ ಹತ್ರ ಇದ್ದಾಗ ಮಾತ್ರ ಅವ್ನು ಲೀಡರ್ ಅಂದ್ರೆ ನೀವು ಅವ್ರ ಪರವಾಗಿನೇ ಎಲ್ಲ ಅವ್ರೀಗ ಏನ್ ಹೇಳಿದ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಲೀಡರ್ ಆಗಲ್ಲ. ಲೀಡರ್ ಅಂದ್ರೆ ಅರ್ಥ ಏನು, ಅನುಭವ ಕೆಳಮಟ್ಟದ ನೀವು ಅಹಿಂದ ವರ್ಗದವರು ಕಾಂಗ್ರೆಸ್ಗೆ ಬಿಟ್ರೆ ನಾವು ಓಟ್ ಹಾಕಲ್ಲ ಅಂತೇಳಿ ಓಟ್ ಹಾಕಿ ಗೆಲ್ಸಿದ್ರಿ. ಈಗ ಅವ್ರನ್ನ ಅಧಿಕಾರದಲ್ಲಿ ಕೂಡ್ಸಿದ್ರಿ, ಅನುಭವಿಸ್ರಿ ಅಂತ ಹೇಳ್ತಾರ ಅವ್ರು ನಿಮ್ಮ ಪ್ರಜೆಗಳಿಗೆಲ್ಲ. ಹೌದು ಹೌದು, ಅದು ಜನ ಈಗ ತೀರ್ಮಾನ ಮಾಡ್ತಾರೆ. 2 ವರ್ಷ ಬರಲಿ, ಇದು ಶಾಶ್ವತ ಅಲ್ಲಲ್ಲ, ಇದು ಶಾಶ್ವತ ಅಲ್ಲಲ್ಲ. ಈಗ ನಿಮ್ಮ ಅಧಿಕಾರ ಇದೆ, ನೀವು ಮಾಡ್ರಿ, ಇನ್ನೂ 2 ವರ್ಷ ಮಾಡಿ. ಹಿಂಗೆ ನಿಮ್ಗೆ ಕೇಳೋಕ್ಕಾಗಲ್ಲ. ಹೌದು, ಕೇಳೋಕ್ಕಾಗಲ್ಲ. ನಮಗೆ 2 ವರ್ಷದಲ್ಲಿ ಜನ ಕೇಳ್ತಾರೆ. ಈಗ ನೀವು ಮಾಡ್ತಾ ಇರೋದು ಚೆನ್ನಾಗಿರ್ಬೋದು, ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಇನ್ನೂ 2 ವರ್ಷ ಮಾಡಿ, ಇನ್ನೂ 15-20 ಜನರಿಗೆ ನಿಮ್ಮ ಜನರಿಗೆ ಮಾಡಿ. ನಾವು ಪರವಾಗಿ ಲೀಡರ್ಸ್ಗಳಿಗೆ ಯಾರಿಗೂ ಕೂಡ ನಾನು ಕೇರ್ ಮಾಡಲ್ಲ, ಮತದಾರರು ಮಾತ್ರ ನನ್ನ ಪರವಾಗಿದ್ದಾರೆ. ಹಳ್ಳಿಗಳಲ್ಲಿ ಎಲ್ಲಾ ಜನರು ಕೂಡ ನನ್ನ ಪರವಾಗಿದ್ದಾರೆ. ಮತದಾರರಲ್ಲ, ಅವ್ರಿಗೆ ಏನಾಗ್ಬಿಟ್ಟಿದೆ, SK ಸೊಸೈಟಿಯಲ್ಲಿ ಲಿಮಿಟೆಡ್ ಓಟ್ ಇರುತ್ತೆ. ಇದನ್ನು ಚುನಾವಣೆ ಹೆಂಗೆ ಇದೆ, ನನ್ನ ಹತ್ರ ದುಡ್ಡಿದೆ, ನಾನು ಏನಾನ ಮಾಡಿ ಗೆಲ್ತೀನಿ, ಲೀಡರ್ಗಳ ಅವಶ್ಯಕತೆ ಇಲ್ಲ, ಲೀಡರ್ ಹತ್ರ ಓಟ್ ಇಲ್ಲ, ಈ ಮಾತು ಹೇಳಿದ್ದಾರೆ ಅವರು. ಲೀಡರ್ ಅವ್ರ ಹತ್ರ ಇದ್ರೆ ಲೀಡರ್ಗಳಿಗೆ ಹೇಳ್ತಾರೆ ಅವರು, ಲೀಡರ್ಗಳ ಹತ್ರ ಓಟ್ ಇಲ್ಲ, ನನ್ನ ಹತ್ರ ದುಡ್ಡಿದೆ, ನಾನು ಹೋದ್ಸರಿ ದುಡ್ಡು ಖರ್ಚು ಮಾಡಿ ಬಂದಿದ್ದೀನಿ, ಮತ್ತೆ ನಾನು ದುಡ್ಡು ನಿಂತು ಗೆಲ್ತೀನಿ ಅಂತಂತ ಏನು ಅವ್ರ ಹತ್ರ ಅಹಂಕಾರ ಇದೆ, ಅದು ನಡೆಯೋಂಗಿಲ್ಲ. ಯಾವಾಗ ದುಡ್ಡು ಕೆಲಸ ಮಾಡಲ್ಲ ಜನ, ಎಲ್ಲರೂ ಆ ಥರನೇ ಇರೋಂಗಿಲ್ಲ. ದುಡ್ಡಿನಿಂದ ಎಲ್ಲ ಆಗಂಗಿಲ್ಲ, ಅದು ಅವ್ರು ಅರ್ಥ ಮಾಡ್ಕೋಬೇಕು. ಈಗ ಎಲ್ಲ ಜಾತಿಯವ್ರು ತೊಗೊಂಡು ಹೋದಾಗ ಮಾತ್ರ ಏನೋ ಆಗ್ತೀರಿ. ಕೇವಲ ಒಂದೇ ಜಾತಿಯಿಂದ ಯಾರು ಶಾಸಕರಾಗಕ್ಕೆ ಸಾಧ್ಯ ಇಲ್ಲ. ತಾವು ಈ ಪ್ರಚಲಿತ ರಾಜಕೀಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದೆ ತಮ್ಮ ನಿಲುವುಗಳು ಏನಿರ್ತವೆ ಅಂತ? ನಾವು ಮೊದಲೇ BJP ಏನು ಪಕ್ಷ ಇದೆ, ಈಗ ನಡೀತಾ ಇದೆ, ಈಗ ಇದ್ದಿದ್ದೇವೆ ಅಂದರೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಯಾವ ಪಕ್ಷಕ್ಕೆ ಮಾಡಬೇಕು. ಇದೇ ಹೇಳ್ತಿಲ್ಲಲ್ಲ, ಈ ನಮ್ದು ಏನಾಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ಹೇಳಿದ್ರಲ್ಲ ನೀವು, ನಾವು ಯಾವಾಗ ಬದಲಾವಣೆ ಮಾಡ್ಬೇಕಂತ ಯಾರನ್ನ ಒಬ್ರಿಗೆ ತಯಾರು ಮಾಡಿಬಿಟ್ರೆ ನಮ್ಮ ಮೇಲೆ ಒಂದು ಗೂಬೆ ಕುಡಿಸ್ಬಿಡ್ತಾರೆ. ಇವರೇನೋ ಕಮಿಟ್ಮೆಂಟ್ ಆಗಿಬಿಟ್ರು. ಈ ತಾಲೂಕಿನಲ್ಲಿ ಇನ್ನೊಂದು ಹೇಳ್ತೀನಿ ನಿಮಗೆ, ನಾವು ಕೂಡ 30 ವರ್ಷ ರಾಜಕೀಯ ಮಾಡಿದ್ದೀವಿ, ಯಾರನ್ನೂ ಯಾರಿಗೆ 10 ರೂಪಾಯಿ ಕೊಟ್ಟಿಲ್ಲ, ಕೊಡೋದೂ ಇಲ್ಲ ಜನ. ಇವರೇನೇ ರಾಜಕೀಯದವರು ಅಂದರೆ ಅದಕ್ಕೆ ಈ ತಾಲೂಕಿನಲ್ಲಿ ಯಾರು ರಾಜಕೀಯ ಮಾಡಿದವರು ಯಾರು ಕೂಡ ಬೆಳೆದಿಲ್ಲ, ಕಾರ್ಯಕರ್ತರು ಯಾರು ಕೂಡ ಇವರಿಂದ ಆರ್ಥಿಕವಾಗಿ ಬೆಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಯಾರು ಕೂಡ ಸಹಾಯ ಮಾಡಲ್ಲ ಇವರು. ಸುಮ್ಮನೆ ಈಗ ನಾವು ಬದಲಾವಣೆ ಮಾಡಬೇಕಂತ ಯಾರನ್ನ ಒಬ್ಬರಿಗೆ ತಯಾರು ಮಾಡಿಬಿಟ್ರೆ, ನಮ್ಮದು ಉದ್ದೇಶ ಯಾವಾಗಲೂ 2008ರಿಂದ ಉದ್ದೇಶ ಏನಿದೆ, ಇವರೆಲ್ಲರೂ ನೋಡಿದ್ದಾರೆ ಜನ. ಕುಮಾರ್ ಪಾಟೀಲ್ ನೋಡಿದ್ದಾರೆ, ನಿತಿನ್ ಗುತ್ತೇದಾರ್ ನೋಡಿದ್ದಾರೆ, ಮಾಲಿಕೆ ಗುತ್ತೇದಾರ್ ಸರ್, ಇವ್ರಿಗೆಲ್ಲ ಬಿಟ್ಟು ಹೊಸದು ಏನಾರು ಆಗುತ್ತಾ ಅಂತ ನಾವು ಕಾಯ್ತಾ ಇದ್ದೀವಿ. ಹೊಸದಂತ ನೋಡ್ಬೇಕಲ್ಲ ತಾಲೂಕಿನಲ್ಲಿ. ಅದು ತರಲು ಯಾಕೆ ಕಡೆಗೆ ತಡೆ ಆಗುತ್ತೆ ಅಂದರೆ, ಜನರು ನೀವೆಲ್ಲ ಜಾಗೃತರಾಗಬೇಕು. ಜನರು ತಲೆಗೆ ಏನು ಕೂತು ಬಿಟ್ಟದಂದ್ರೆ, ಇವ್ರು ಬಿಟ್ಟರೆ ಇವರು, ಇವ್ರು ಬಿಟ್ಟರೆ ಇವರೇ. ಅವ್ರು ಭಾಷೆ ಬಿಡಲಿ ಅಂದ್ರೆ ಅವ್ರು ಮತ್ತೆ ತಯಾರು ಮಾಡಿದ್ರು ನೋಡ್ರಿ, ಅದು ಆಗಲ್ಲ, ಹೋಗಲ್ಲ. ಅವ್ರು ಸುಮ್ಮನೆ ಏನೋ ತಮ್ದು ಇದಕ್ಕೆ ಮಾಡಿ, ನಮ್ದು ಏನೂ ನಮ್ಗೆ ಇದಕ್ಕೆ ಮಾಡಿಲ್ಲ. ನಾವೇನು ಕಾಂಟ್ರಾಕ್ಟರ್ ಇಲ್ಲ, ನಾವೇನು ಕೆಲಸ ಮಾಡಲ್ಲ, ನಾವು ಪೈರವಿ ಮಾಡಲ್ಲ, ನಾವೇನು ಟಿಕೆಟ್ ಕೇಳ್ತಾ ಇಲ್ಲ. ನಮ್ಮ ವೈಯಕ್ತಿಕ ಏನಾದ್ರಲ್ಲಿ ಲಾಭ ಇಲ್ಲ ನಮ್ಮದು. ತಾಲೂಕಿನ ಹಿತಾಸಕ್ತಿ ಇಟ್ಟುಕೊಂಡು ಇವರೆಲ್ಲ ನೋಡಿದ್ದೀವಿ ನಾವು. ಇವರು ಇಷ್ಟು ವರ್ಷದ 40 ವರ್ಷ, ಅವರು 6 ಸರಿ 7 ಸರಿ ಶಾಸಕರಾಗಿದ್ದಾರೆ, ಇವರು ಆಗಿದ್ದಾರೆ, ಕೆಲಸ ಮಾಡಿಲ್ಲ. ಹೊಸ ಮುಖ ತರಬೇಕು ಈ ತಾಲೂಕಿಗಂತ ಪ್ರಯತ್ನ ಪಟ್ಟಿದ್ದೀವಿ. ನಾವು ಯಾವ ಬಗ್ಗೆ ಇದು ಮಾಡ್ಕೊಂಡಿಲ್ಲ. ಅದಕ್ಕೆ ಜನ ನಮಗೆ ಇದು ಮಾಡ್ತಾ ಇಲ್ಲ. ಜನರಿಗೆ ಜನ ಜಾಗರ ಆಗಬೇಕು. ಎಲ್ಲಿ ಥರ ಜನ ಜಾಗರ ಆಗಿಲ್ಲ ಅಂದ್ರೆ ನಾವು ಎಷ್ಟು ಹೇಳಿದ್ರು ಜನ ಜಾಗರ ಆಗ್ಬೇಕಲ್ಲ. ನಾವು ಹೇಳ್ಕೊಂಡೇ ಹೋಗ್ತಾ ಇದ್ದೀವಿ, ಅದು ಆಗ್ತಾನೆ ಇದೆ. ಹಂಗೆ 2013 ಬಿಟ್ಟಲ್ಲಿ ಅವರು ನಿಂತರು, ಸ್ವತಃ ನಾನೇ ನಿಂತೆ ಆ ಟೈಮಲ್ಲಿ, ನಮಗೂ ಓಟ್ ಹಾಕಿಲ್ಲ. ನಾವು ಯಾರಿಗೂ ಮಾಡಿಲ್ಲ. ನಾವು ಯಾವಾಗಲೂ ಬದಲಾವಣೆ ಬಯಸ್ತೀವಿ ತಾಲೂಕಿಗೆ. ಯಾಕೆ ಬದಲಾವಣೆ ಅಂದರೆ, ಇವ್ರೇನು ಈಗ ನೋಡ್ರಿ, ಈಗ ತಾಲೂಕಿನಾಗ ಏನು ನೋಡೋದ 35 ವರ್ಷ ಅವ್ರು ವಿರೋಧ ಮಾಡ್ಯಾರ. ಅವ್ರ ವಿರುದ್ಧ ಮತ್ತೆ ಒಂದೇ ವೇದಿಕೆದಾಗ ಬಂದಾರ. ಕೆಲ ದಿವಸ ಮುಂದೆ ಕಾಕ ಮಕ್ಕಳು ತಿರುಗಾಡ್ತಿದ್ರು. ಅವರು ಯಾರು ನಂಬಬೇಕು?
ಜನ ಯಾರಿಗೆ ನಂಬೇಕು ಹೇಳ್ರಿ? 30 ವರ್ಷ ಒಬ್ರಿಗೊಬ್ರು ವಿರೋಧ ಮಾಡ್ಕೊಂಡವ್ರು ತಾಲೂಕಿನಾಗ ಒಂದೇ ವೇದಿಕೆದಾಗ ಬಂದು ಕಾಕ ಮಕ್ಕಳು ಅಣ್ಣ ತಮ್ಮ ಆಗಿ ತಿರುಗಾಡ್ತೀರಿ ಅಂದ್ರೆ ಜನ ಯಾರಿಗೆ ನಂಬಬೇಕು? ನಿಮ್ಗೆ ಯಾಕೆ ನಂಬಲಿಕ್ಕೆ ಆಗ್ತದೆ? ಇಂಥ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲ ಇವ್ರು ಯಾರು ಚೆನ್ನಾಗಿಲ್ಲ, ಹೊಸದಾಗಿ ಯಾರನ್ನ ಮಾಡೋಣ ಅಂದ್ರೆ ಅವಾಗ ಮತ್ತೆ ಹೊಸದಾಗಿ ಮಾಡಿದ್ರಿ ಅವ್ರು ಬಿಟ್ಟು ಇವರೇ ಆಗ್ತಾರೆ, ಇವ್ರು ಬಿಟ್ಟು ಅವರೇ ಮತ್ತವ್ರು ಯಾರು ಆಗಲ್ಲ ಅಂತ ಜನರ ತಲೆ ಬಂದ್ಬಿಟ್ಟು ಜನ ಎಲ್ಲಿತನ ಬದಲಾವಣೆ ಬಯಸಂಗಿಲ್ಲ, ಜನ ಎಲ್ಲಿತನ ಜಾಗರ ಆಗಂಗಿಲ್ಲ. ನಾವು ಏನು ಮಾಡಿದ್ರು ವ್ಯರ್ಥ ಆಗುತ್ತೆ ಅಷ್ಟೇ.